ಇಷ್ಟೆಲ್ಲ ನಡೆದಿದ್ದು ಗೀತನಿಂದನಾ? ಹೌದು ಅಪ್ಪ. ಅಮ್ಮ, ಲಾಸ್ಟ್ ಟೈಮ್ ನೀನ್ ಬೈಟ್ ಕಳ್ಸಿದ್ದೆ ಅಲ್ಲಮ್ಮ, ಅದಕ್ಕೆ ಇವ್ರು ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನ್ನ ಮಗಳ ಮದುವೆ ಬೀದಿಯಲ್ಲಿ ಹೋಗೋ ದಾಸಯ್ಯನ ಜೊತೆ ಮಾಡಿಸಿದ್ಯಾ? ಈ ರೇವತಿ ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತಾಳೆ, ಆದ್ರೆ ಮರ್ಯಾದೆ ಮಾತ್ರ ಬಿಡಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿರಲ್ಲ. ರೇವತಿ, ಅವಳೇನೋ ಮಾಡಿದ್ಲು ಅಂತ ಹೇಳಿ ನೀನ್ ಯಾಕೆ ಪ್ರಾಣ ಕಳ್ಕೋಬೇಕು? ಮತ್ತೆ ಬದುಕಿದ್ದು ಏನ್ ಮಾಡ್ಲಿರಿ? ಊರವ್ರ ಮುಂದೆ ಎಲ್ಲ ತಲೆ ತಗ್ಸೋಗ್ ಮಾಡಿದ್ಲು ಇವಳು. ನನ್ನ ಹೆತ್ತ ಮಗಳು ನನ್ ಮುಖಕ್ಕೆ ಮಸಿ ಬಳಿದ್ಲು. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನನ್ ಮರ್ಯಾದೆ ಕಳಿಬೇಕು ಅಂತ. ಹಾ, ಹುಟ್ಟಿದ ದಿನ ಸತ್ತೋಗಿದ್ರೆ 4 ದಿನ ಕಣ್ಣೀರ್ ಹಾಕಿ ಸುಮ್ಮನಾಗ್ತಿದ್ದೆ. ಅದೆಷ್ಟು ನೈಸಾಗಿ ಬಂದು ಸೀರೆ ಒಡವೆ ಎಲ್ಲ ತಗೊಂಡೋದೆ. ಅಸಹ್ಯ ಆಗತ್ತೆ ನೀನು ಈ ರೀತಿ ನೋಡೋದಕ್ಕೆ. ಅಸಹ್ಯ ಆಗತ್ತೆ ಅದ್ ಯಾವನ್ ಜೊತೆನೋ ಓಡೋಗೋದಿಕ್ಕೆ. ನಾನ್ ಸೀರೆ ಒಡವೆ ಎಲ್ಲ ಕೊಟ್ಟನಲ್ಲ ಅಂತ ಹೆತ್ತವ್ರಿಗೆ ಮೋಸ ಮಾಡಿದ್ಯಲ್ಲ, ನೀನ್ ಯಾವತ್ತೂ ಉದ್ಧಾರ ಆಗಲ್ಲ. ಅದ್ ಯಾವನ್ನೋ ಕಟ್ಕೊಂಡು ಸುಖವಾಗಿರ್ಬೇಕು ಅಂತ ಅನ್ಕೊಂಡಿಯಲ್ಲ, ಈಗ ನೋಡು ಅದಕ್ಕಿಂತ ಹೊಲಸು ಬಾಳ ಸಿಕ್ಕಿದೆ ನಿನಗೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ನನಗ್ ಮೋಸ ಮಾಡಿದೆ ನೀನು, ನನಗ್ ಮೋಸ ಮಾಡಿದೆ. ಸಮಾಧಾನ ಆಯ್ತಾ? ನನ್ ಮಗಳಿಗೆ ನಾನೇ ಶಾಪ ಹಾಕ್ತಾ ಇದ್ದೀನಿ. ಈಗ ನಿನಗೆ ಸಮಾಧಾನ ಆಗಿರ್ಬೇಕಲ್ಲ? ಈ ಮನೆಯಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಅದ್ರ ಬಗ್ಗೆ ಒಂದು ಸುಳಿವು ನೀನು ಕೊಟ್ಟಿಲ್ಲ ನೋಡು. ನೀನ್ ಅನ್ಕೊಂಡಿರೋದು ಹೇಗ್ ನಡೆಸ್ತೀಯ ಅಂತ ನಾನು ನೋಡ್ತೀನಿ. ಏನಾಯ್ತು ದೊಡ್ಡಮ್ಮ? ಬಾಪ ಲಕ್ಕಿ, ಬಾ. ನಿನ್ ಪ್ರೀತಿ ತಂಗಿ ಅಂತ ಬಾಯಿ ತುಂಬ ಹೇಳ್ಕೋತಿಯಲ್ಲ, ಅವಳು ಇಷ್ಟಪಟ್ಟಿದ್ದನ್ನೆಲ್ಲ ನೆರವೇರಿಸ್ಬೇಕು ಅಂತ ಒಳಗೊಳಗೆ ಏನೇನೋ ಮಾಡ್ತಾ ಇದೆಯಲ್ಲ. ನೋಡು, ಅವಳೇ ಮಾಡ್ಕೊಂಡು ಬಂದು ನಿಂತಿದ್ದಾಳೆ. ನಿನ್ ಬಾಮೈದ ಅಂತ ಅನ್ಸ್ಕೊಂಡವನು ನಿನ್ ಪ್ರೀತಿಯ ತಂಗಿನ ಮದುವೆ ಮಾಡ್ಕೊಂಡಿದ್ದಾನೆ. ಪ್ರಣತಿ ಸುಬ್ಬನ ಮದುವೆ ಅಲ್ಲ? ಹೌದಪ್ಪ. ಈಗ ಸಂತೋಷ ಆಗಿರ್ಬೇಕಲ್ಲ ನಿನಗೆ ಮತ್ತೆ ನಿನ್ ಹೆಂಡತಿಗೆ. ಇದೆಲ್ಲ ನಿಂದೇನಾ ತಲೆ ಹರಟೆ? ನಾನೇ ಮಾಡಿದ್ದು ಲಕ್ಕಿಯವ್ರೆ. ಆದರೆ ಗೊತ್ತು ತಾನೆ,
ನಾನು ನನ್ನ ತಂಗಿ ಪ್ರಣತಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಅಂತ. ಅವಳು ಇಷ್ಟಪಟ್ಟಿರೋ ಜೊತೆ ಮದುವೆ ಮಾಡ್ಸೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಗೊತ್ತು ತಾನೇ. ಪರಿಸ್ಥಿತಿಗಳ ಯಾವುದೇ ಪರಿಸ್ಥಿತಿ? ಪರಿಸ್ಥಿತಿನ ಹುಟ್ಟಾಕಿದಾಳೆ. ಪ್ರಣತಿನ ಮನೆಯಿಂದ ಓಡ್ ಹೋಗಾಗ್ ಮಾಡಿ, ರಾಕಿನ ಅಲ್ಲಿಂದ ಓಡಿಸಿ, ನೀವೆಲ್ಲರೂ ಅಲ್ಲಿ ಹೋಗದೆ ಇರೋ ಹಾಗೆ ಮಾಡಿ. ನಂಜುಂಡಪ್ಪನವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಏನು? ನಂಜುಂಡನ ಹೇಗೆ ಗೊತ್ತಾಯ್ತು? ನಾನು ದೇವಸ್ಥಾನಕ್ಕಂತ ಬಂದಿದ್ದೆ, ನಮ್ಮೂರು ಹುಡುಗ ಒಬ್ಬ ಸಿಕ್ದ. ಅವನು ಹೇಳಿದ್ದು ರಾವ್ಗುಡ್ಲಲ್ಲಿರೋ ತೋಟದ ಮನೆ ಹತ್ರ ಎಲ್ಲರೂ ಸೇರ್ಕೊಂಡಿದಾರಂತೆ. ಇವಳು ಇಷ್ಟಪಟ್ಟಾಗೆ ಇವಳು ತಮ್ಮನ ಜೊತೆ ನನ್ನ ಮಗಳು ಮದುವೆ ಮಾಡಿಸಿದಾಳೆ. ನಿಮ್ಮಪ್ಪ ಅಂತೂ ಇವಳನ್ನ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾನೆ. ನೋಡಿದ್ಯಾ ಎಲ್ಲಿವರೆಗೂ ಬೆಳೆದಿದ್ದಾಳೆ ಅಂತ? ಈಗ ಗಂಡನಾಗಿ ನೀನೇನಪ್ಪ ಮಾಡ್ತೀಯಾ? ತಪ್ಪು ಮಾಡಿಬಿಟ್ಟೆ ಕಣೆ ನೀನು. ನನ್ನ ಎಲ್ಲ ಲೆಕ್ಕಾಚಾರನ ತಲೆ ಕೆಳಗೆ ಮಾಡಿಬಿಟ್ಟೆ. ಪ್ರಣತಿ ಖುಷಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೆ. ಮನೆಯವರು ಅವನ್ನ ಒಪ್ಕೋಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡಿದ್ದೆ. ಎಲ್ಲ ಹಾಳು ಮಾಡಿಬಿಟ್ಟೆ ಕಣೆ ನೀನು. ಅವಳ ಸಂತೋಷನ ಕಿತ್ಕೊಂಡೆ, ಅವಳು ಬದುಕನ್ನೇ ಕಿತ್ಕೊಂಡ್ಬಿಟ್ಯಾಲೆ. ಭಾವ, ನೀವೆಲ್ಲರೂ ಅಕ್ಕಂದೇ ತಪ್ಪು ಅಂತ ಬೆಟ್ ಮಾಡಿ ತೋರಿಸ್ತಾ ಇದ್ದೀರಾ. ಆದ್ರೆ ಅಲ್ಲಿ ಪರಿಸ್ಥಿತಿ ಏನಾಗಿತ್ತು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಪ್ರಣತಿ ಗೊತ್ತು, ಆದ್ರೆ ಅವಳು ತನ್ನ ತಪ್ಪನ್ನ ಮುಚ್ಚಕ್ಕೋಸ್ಕರ, ತನ್ನ ಹಠನ ಸಾಧಿಸಕ್ಕೋಸ್ಕರ ಅಕ್ಕನ ಬಲಿಪಶುವಾಗಿ ಮಾಡ್ಕೊಂತಿದ್ದಾಳೆ. ನಮ್ಮ ಮದುವೆ ಮಾಡಿಸಿದ್ದು ಅಕ್ಕ ಅಂತ ನೀವೆಲ್ಲರೂ ಸೇರ್ಕೊಂಡು ಅಕ್ಕನ ಬೈತಾ ಇದ್ದೀರಾ. ಒಂದು ಕ್ಷಣ ಯೋಚನೆ ಮಾಡಿ, ಅವಳು ಮದುವೆ ಆಗಕ್ಕೆ ಹೊರಟಿದ್ದು ರಾಕಿನ. ಅದು ನಿಮ್ಮೆಲ್ರಿಗೂ ಒಪ್ಪಿಗೆ ಇತ್ತಾ? ಅದು ಬಿಡಿ, ರಾಕಿ ಇವಳನ್ನ ಕೈ ಕೊಟ್ಟು ಹೋದ ಅನ್ನೋ ಒಂದೇ ಕಾರಣಕ್ಕೆ ಪಂಚಾಯತಿಯವರು ಇವಳಿಗೆ ಕೊಟ್ಟಿದ್ದು ಎರಡೇ ಆಪ್ಷನು. ಒಂದು ಇವಳು ಸಾವು, ಅಥವಾ ಪಂಚಾಯತಿಯವರು ಯಾರನ್ನ ತೋರಿಸ್ತಾರೋ ಅವಳನ್ನ ಮದುವೆ ಆಗಬೇಕು ಅಂತ. ಆದರೆ ಪ್ರಣತಿ ಚೂಸ್ ಮಾಡಿದ್ದು ಸಾವನ್ನ. ಅವಳು ಆಯ್ಕೆ ಮಾಡ್ಕೊಂಡಾಗೆ ಅವಳು ಸತ್ತೋಗಿದ್ದಿದ್ರೆ ಆಗ ನಿಮ್ಮೆಲ್ರಿಗೂ ಸಮಾಧಾನ ಆಗಿರೋದಾ? ಆದರೆ ಅದನ್ನು ತಡೆದಿದ್ದು ನಮ್ಮಕ್ಕ. ಪಂಚಾಯತಿಯವರು ಮಹೇಶನ್ ಜೊತೆ ಮದುವೆ ಮಾಡ್ಸಕ್ಕೆ ಹೊರಟಿದ್ರು. ಪ್ರಣತಿ ಏನಾದರೂ ಮಹೇಶನ್ ಜೊತೆ ಮದುವೆ ಆಗಿದ್ದಿದ್ರೆ ನಿಮ್ಮೆಲ್ರಿಗೂ ಖುಷಿಯಾಗಿರೋದಾ? ಆದರೆ ಅದನ್ನು ತಡೆದಿದ್ದು ನಮ್ಮ ಅಕ್ಕ ಬಾವ. ಹೌದು, ಪ್ರಣತಿ ಜೊತೆ ಮದುವೆ ಮಾಡಿಸಿ ಅಕ್ಕ ತಪ್ಪು ಮಾಡಿದ್ಲು. ನಾನು ಶ್ರೀಮಂತ ಅಲ್ಲದೆ ಇರ್ಬೋದು, ಆದರೆ ಪ್ರಣತಿ ಗಂಡ ಆಗದಿರೋ ಅಷ್ಟು ಅಯೋಗ್ಯ ಅಲ್ಲ ಭಾವ. ಸುಬ್ಬಾ, ಲಕ್ಕಿಯವ್ರೆ, ನಾನೇನು ಮಾಡಿದ್ರು ಯಾವಾಗಲೂ ನನ್ನ ಜೊತೆಗಿರ್ತೀರಾ ಅಂತ ಮಾತು ಕೊಟ್ಟಿದ್ರಿ. ಮಾತು ಕೊಟ್ಟಿದ್ದೆ, ಆದ್ರೆ ನೀನ್ ಮಾಡೋ ಅನಿಷ್ಟಕ್ಕೆಲ್ಲ ಜೊತೆಲಿರ್ತೀನಿ ಅಂತಲ್ಲ. ನನ್ನ ತಂಗಿ ಬಾಳ್ನ ಹಾಳು ಮಾಡಿದ್ಯಾ, ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಯಾಕೆ ಎಲ್ರು ಹಿಂಗ್ ತಲೆ ಕೆಡ್ಸ್ಕೊಂಡಿದ್ದೀರಾ? ಯಾರು ವರಿ ಮಾಡ್ಕೋಬೇಡಿ, ನನ್ ಬದುಕು ಅಂತ ಇದ್ದೇ ಇದೆ. ಏನೇ ನಿನ್ ಮಾತಿನ ಅರ್ಥ? ಬಲವಂತದಿಂದ ಮದ್ವೆ ಮಾಡ್ತಿರೋದನ್ನ ನಾನ್ ಒಪ್ಪಲ್ಲ.
ಆಗಿರೋ ಮದುವೆನ ಆಗಿಲ್ಲ ಅಂತ ಹೇಳಕ್ಕಾಗತ್ತೇನೆ? ಲೈಫ್ ಲಾಂಗ್ ನಾನು ಸುಬ್ಬನ್ ಜೊತೆ ಕಳಿಯಕ್ಕಾಗಲ್ಲ. ನಾನು ಯಾವುದೇ ಕಾರಣಕ್ಕೂ ನನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಏಯ್, ಈ ಮಾತು ಇವನ ಹತ್ರ ತಾಳಿ ಕಟ್ಟಿಸ್ಕೊಳಕ್ ಮುಂಚೆ ಹೇಳ್ಬೇಕಾಗಿತ್ತು. ಆದ್ರೆ ಅವಾಗ ನೀನ್ ಮಾತಾಡ್ಲಿಲ್ಲ. ಯಾಕೆ? ಯಾವ್ದೋ ಅಯೋಗ್ಯನ ಜೊತೆ ಮನೆ ಬಿಟ್ಟು ಓಡೋಗಿದ್ಯಾ? ಇವಳು ಹೇಳಿದ್ಲು ಅಂತ ಇವಳು ತಮ್ಮನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ಯಾ? ಆಗ್ಲೂ ನೀನ್ ಮಾತಾಡ್ಲಿಲ್ಲ. ಯಾಕೆ ಹೇಳು? ಯಾಕೆಂದ್ರೆ ತಪ್ಪು ನಿಂದಾಗಿತ್ತು. ಅಮ್ಮ, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ ಅಮ್ಮ. ನಾನು ಪ್ರೀತಿಸಿದ ರಾಕಿನ ಮದ್ವೆ ಆಗೋದು ನಾನು ಅವನ ಜೊತೆನೆ. ನಾಚಿಕೆ ಕೆಟ್ಟವಳೆ. ಆಗಿರೋ ಮದುವೆನ ಏನ್ ಮಾಡ್ಬೇಕು ಅಂತಿದ್ಯಾ? ಕಟ್ಕೊಂಡಿರೋ ತಾಳಿ ಇನ್ನೂ ಕುತ್ತಿಗೆಯಲ್ಲೇ ಇದೆ. ಆಗ್ಲೇ ಇನ್ನೊಬ್ಬನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅಂದ್ರೆ ನಾನ್ ನಿಮ್ಮ ಮದ್ವೆನ ಒಪ್ಕೋಬೇಕಮ್ಮ? ಏನ್ ಮಾತಾಡ್ತಿದ್ಯಾ ಪ್ರಣತಿ? ಊರವ್ರ ಮುಂದೆ ಪಂಚಾಯತಿ ಮುಂದೆ ಮದ್ವೆ ಆಗಿದೆ, ಇವಾಗ ಮದ್ವೆ ಒಪ್ಪಲ್ಲ ಅಂತಂದ್ರೆ? ನೀವ್ ಸುಮ್ನೆ ಇರಿ. ಅಣ್ಣ, ಮಾತಾಡೋಣ. ನೀನು ಗೊತ್ತಲ್ವಾ ನಾನು ರಾಕಿನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ? ಇಷ್ಟ ಇಲ್ಲದೆ ಇರೋನ್ ಜೊತೆ ನಾನು ಹೇಗಣ ಜೀವನ ಮಾಡ್ಲಿ? ಪ್ಲೀಸ್ ನೀನೇ ಮಾತಾಡೋಣ. ಇದ್ರ ಬದಲು ನಂಗೆ ಒಂದ್ ತೊಟ್ಟು ವಿಷ ಕೊಟ್ಬಿಡಿ. ದೊಡ್ಡಮ್ಮ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಈ ವಿಷಯ ನನ್ಕಿಂತ ಚೆನ್ನಾಗಿ ನಿಮ್ಗೆ ಅರ್ಥ ಆಗ್ಬೇಕು. ಹೆತ್ತ ಮಗಳ ಬಾಳಿಗೆ ನೀವೇ ಬೆಂಕಿ ಇಡ್ತೀರಾ? ಈಗ ಆಗಿರೋದೆಲ್ಲ ಒಂದು ಕೆಟ್ಟ ಕನಸು ಅಂತ ಅನ್ಕೊಂಡು ಎಲ್ಲ ಮರ್ತು ಬಿಡೋಣ. ಅವಳಿಗೊಂದು ಹೊಸ ಬದುಕಕ್ಕೆ ಅವಕಾಶ ಮಾಡಿಕೊಡೋಣ ದೊಡ್ಡಮ್ಮ. ಅಮ್ಮ, ಒಪ್ಕೊಮ್ಮ. ನನ್ನ ಜೀವನ ಹಾಳಾಗ್ತಿದೆ, ನೀನೇ ಸರಿ ಮಾಡ್ಬೇಕು. ನನ್ನ ನಮ್ಮ ಅಂತ ಕರಿಬೇಡ ನೀನು. ನನ್ನ ಪಾಲಿಗೆ ನೀನ್ ಸತ್ತೋಗಿದ್ಯಾ. ಅಮ್ಮ ಅಂತ ಕರೆಯೋ ಯೋಗ್ಯತೆ ಇಲ್ಲ ನಿನಗೆ. ಬಡ್ಕೊಂಡೆ ಇವಳು ಹೇಳ್ದಾಗೆ ಕುಣಿಯೋದ್ ಬೇಡ, ಇಂಗ್ಲಿಷ್ ಕಲಿಯೋದಕ್ಕೆ ಕಳ್ಸೋದ್ ಬೇಡ ಅಂತ. ಇದೆಲ್ಲ ಶುರುವಾಗಿದ್ದು ಅಲ್ಲಿಂದಾನೆ. ನಿನ್ ಬಗ್ಗೆ ಏನೆಲ್ಲ ಕನಸ್ಕೊಂಡಿದ್ದೆ. ನನ್ನ ಮಗಳನ್ನ ಹಾಗೆ ಮೆರೆಸ್ತೀನಿ ಅಂತ ಮನೆ ಕೊಡ್ತೀನಿ ಅಂತ. ರಾಣಿಯಾಗಿ ಮೆರಿಬೇಕಾದಳು ತಿಪ್ಪೆಗೆ ಬಿದ್ದಿದ್ಯಲ್ಲೇ. ಮರ್ಯಾದೆ ಹೋಗಿದ್ದು ನಂದು ಮಾತ್ರ ಅಲ್ಲ, ಈ ಇಡೀ ಮನೆದು. ನನ್ನ ಹೊಟ್ಟೆ ಉರ್ಸಿದ್ಯಾ ನೀನು, ಅದಕ್ಕೆ ನೀನು ಅನುಭವಿಸ್ಲೇಬೇಕು. ತೊಲಗೆ ಈ ಮನೆಯಿಂದ. ಅಮ್ಮ, ಪ್ರಣತಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಅಮ್ಮ. ತಪ್ಪೆಲ್ಲ ಆಗಿರೋದು ನನ್ನಿಂದ, ನನಗೆ ಶಿಕ್ಷೆ ಕೊಡಿ ನೀವು. ಸುಮ್ಮನೆ
ಹೆತ್ತ ಮಗಳನ್ನೇ ಬಿಟ್ಟಿಲ್ಲ ಇನ್ನೇನು ಯಾವ ಲೆಕ್ಕ? ನಿನ್ನನ್ನು ಸುಮ್ಮನೆ ಬಿಡಲ್ಲ ನಾನು. ಇನ್ನು ಏನೇ ಇಲ್ಲೇ ನಿಂತಿದ್ಯಾ? ತೊಲಗೆ. ಯಾವನ್ನ ಕಟ್ಕೊಂಡಿದ್ಯಾ? ಎಲ್ಲಿರ್ತೀಯೋ ಹೇಗಿರ್ತೀಯೋ ನನಗೆ ಬೇಕಾಗಿಲ್ಲ. ನಿನ್ ಪಾಲಿಗೆ ಈ ತಾಯಿ ಮತ್ತೆ ಈ ಮನೆ ಎರಡೂ ಇಲ್ಲ. ಹೊರಟೋಗಿ ಇಲ್ಲಿಂದ. ಪ್ರಣತಿ, ಇದಿಲ್ಲಿಗೆ ಮುಗ್ದಿಲ್ಲ. ಇದಕ್ಕೆಲ್ಲ ಮುಖ್ಯವಾದ ಕಾರಣ ಈ ಗೀತಾ. ನೀನು ಈ ಮನೆಯಿಂದ ತೊಲಗಬೇಕು. ಏನ್ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗ್ತಾ ಇರಿ. ನಾನು ಪ್ರಣತಿ ಗಂಡ ಅಷ್ಟೇ ಅಲ್ಲ, ಗೀತಕ್ಕನ್ ತಮ್ಮ. ಅದಕ್ಕೆ ಅಕ್ಕನ ಮನೆಯಿಂದ ಹೊರಗೋಗೋಕೆ ನಾನು ಬಿಡಲ್ಲ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಈಗ ನಾನು ಈ ಮನೆ ಅಳಿಯ. ನಾಲಿಗೆ ಸೀಲ್ ಬಿಡ್ತೀನಿ. ಮಗಳನ್ನೇ ಏನು ಅಲ್ಲ ಅಂತ ಬಿಟ್ಟಿದ್ದೀನಿ. ಇನ್ನೀನ್ ಯಾವ ಸೀಮೆ ಅಳಿಯಾನೋ? ಅಕ್ಕ ಈ ಮನೆ ಸೊಸೆ, ಅವಳಿಗಿಲ್ಲಿರೋ ಎಲ್ಲ ಅಧಿಕಾರನೂ ಇದೆ. ಓಹ್, ಬಂದ್ಬಿಟ್ಟು ಆ ಚಿಕ್ಕ ಯಜಮಾನ ವಹಿಸ್ಕೊಂಡು ಮಗಳನ್ನೇ ಹೊರಗಡೆ ಹಾಕ್ತಾ ಇದ್ದೀನಿ. ಇನ್ನು ಈ ಸೊಸೆ ಯಾವ ಲೆಕ್ಕನೋ? ಹೆಣ್ಮಕ್ಳು ಇರೋದೇ ಹೋಗೋಕ್ಕೆ. ಅವ್ರು ಇವತ್ತಲ್ಲ ನಾಳೆ ಈ ಮನೇನ ಬಿಟ್ಟು ಹೋಗ್ಲೇಬೇಕು. ಆದ್ರೆ ಸೊಸೆ ಇರೋದು ಹೋಗೋಕ್ಕಲ್ಲ, ಈ ಮನೇನ ಬೆಳಗಕ್ಕೆ. ಬೆಳಗಿದಾಳಲ್ಲ, ಇಡೀ ಮನೇನೆ ಹೊತ್ಕೊಂಡು ಉರಿತಾ ಇದೆ. ಇಂಥವಳನ್ನ ಇನ್ನೂ ಈ ಮನೇಲಿ ಇಟ್ಕೋಬೇಕಾ? ಏ, ಗಂಡನಾಗಿರೋವನ್ನೇ ಏನು ಮಾತಾಡದೆ ನಿಂತ್ಕೊಂಡಿದ್ದಾನೆ. ಇನ್ ನೀನ್ ಯಾವ ಲೆಕ್ಕನೋ? ಹೋಗಲೇ. ಬಾಬಾ, ನೀವಾದ್ರೂ ತಡೀರಿ ಬಾಬಾ. ಮದ್ವೆ ಆಗಿರೋರು ಜೊತೆಗಿಲ್ಲ ಅಂತ ಅಂದ್ರೆ ನೋಡಿದ ಜನ ನಗ್ತಾರೆ, ಅವಮಾನ ಮಾಡ್ತಾರೆ. ಯಾಕ ಅವನ್ ತಲೆ ಕೆಡಿಸ್ತಾ ಇದೀಯಾ? ಲಕ್ಕಿ, ನೀನೇ ಹೇಳೋ, ನಿನ್ ಹೆಂಡತಿಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ. ಅಂದ್ರೆ ನನ್ನ ಮಾತಿಗೆ ಮರ್ಯಾದೆ ಇಲ್ಲ ಅಂತನಾ? ಆಯ್ತಪ್ಪ, ನೀವೇ ಇಲ್ಲಿರಿ. ನೀವೆಲ್ಲರೂ ಚೆನ್ನಾಗಿರಿ, ನಾವೇ ಹೋಗ್ತೀವಿ. ನಡೀರಿ. ದೊಡ್ಡಮ್ಮ, ದಯವಿಟ್ಟು ನನ್ನ ಮಾತು ಕೇಳಿ. ನೀವೀ ಮನೆ ಮರ್ಯಾದೆ, ನೀವೇ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಹೇಗೆ? ಪ್ಲೀಸ್ ದೊಡ್ಡಮ್ಮ, ದಯವಿಟ್ಟು ಹೋಗಬೇಡಿ. ನಾವೀ ಮನೆ ಬಿಟ್ಟು ಹೋಗದೆ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತು ತಾನೆ? ನೀವ್ ಯಾಕೆ ಮನೆ ಬಿಟ್ಟು ಹೋಗ್ತೀರಾ ಅಮ್ಮ? ನಾನು ಈ ಮನೆಗೆ ಮಧ್ಯದಲ್ಲಿ ಬಂದೋಳು. ನಾನೇ ಮನೆ ಬಿಟ್ಟು ಹೋಗ್ತೀನಿ. ನೀವೀ ಮನೆಗೆ ಆಧಾರ. ಅಕ್ಕ, ನೀನ್ ಸುಮ್ನಿರು ಸುಬ್ಬಾ, ಇದು ನಮ್ಮನೆ ವಿಷಯ.